ನಾನ್ ಮಿತ್ರ ಅವ್ರನ್ನ ಬೇಡ ಅಂದ್ಕೊಂಡ್ರು, ಅವ್ರು ನನ್ನ ಬಿಟ್ಟು ಹೋದ್ರು. ಇನ್ನೊಂದ್ 6 ತಿಂಗ್ಳವರ್ಗೂ ಅವ್ರಿಗ್ ನಾನು ಹೆಂಡ್ತಿನೇ, ನನಗವ್ರು ಗಂಡನೇ. ಯಾವ್ದು ಹೇಗೆ ಆದ್ರೂ ನೀನ್ ಹೊಸ್ತಾಗಿ ಇವಾಗ ಮಿತ್ರನ್ ಜೀವನಕ್ಕೆ ಬಂದಿರೋದು ಭಾಗ್ಯ. ಆದ್ರೆ ಮನೀಷಾ ಹಾಗ ನಾನೊಂದ್ ವಿಷಯ ಕೇಳ್ತೀನಿ, ಹೇಳಿ. ನಿಮ್ ಕಣ್ ಮುಂದೆನೆ ಒಂದ್ ವೇಳೆ ಮಾವ ಒಬ್ರೇ ಇರೋ ರೂಮ್ಗೆ ಬೇರೆ ಹೆಣ್ ಹೋದ್ರೆ ಆಗ ಕೂಡ ನೀವ್ ಹೀಗೆ ಮಾತಾಡ್ತೀರಾ? ಹೀಗೆ ಮಾವ ಒಬ್ರೇ ಇರೋ ರೂಮಿಗೆ ಬೇರೆ ಯಾರೋ ಹೋಗೋದು ತಪ್ಪಲ್ಲ ಅಂತ ಹೇಳ್ತೀರಾ? ನಿಮಗೊಪ್ಗೆನಾ? ಅರವಿಂದ, ದೇವ್ಯಾನಿ, ಮನೀಷಾ, ನಿಲ್ಲಿಸ್ತೀರಾ? ಕಾನೂನಿನ ಪ್ರಕಾರ ಡಿವೋರ್ಸ್ ಸಿಗೋವರೆಗೂ ಅವರಿಬ್ರು ಗಂಡ ಹೆಂಡತಿ. ಇನ್ನು ಈ ವಿಷಯದಲ್ಲಿ ಚರ್ಚೆ ವಾದದ ಅವಶ್ಯಕತೆ ಇಲ್ಲ. ಸುಮ್ನೆ ಜಗಳ ಮಾಡ್ಕೊಂಡು ಸಾಧಿಸಕ್ ಹೋದ್ರೆ ಮತ್ತೆ ಪೊಲೀಸರು, ಲಾಯರು ಅಂತ ಈ ಮನೆಗ್ ಬರ್ತಾರೆ. ಹೋಗಿರೋ ಮರ್ಯಾದೆ ಸಾಲ್ದ, ಇನ್ನೂ ಹೋಗ್ಬೇಕಾ? ಇನ್ನೂ ಈ ವಿಷಯ ಇಲ್ಲೇ ಬಿಟ್ಬಿಡಿ. ಹಾಗಲ್ಲ ಅತ್ತೆ, ಇವಳು ದೇವಯಾನಿ. ಇನ್ನು ಈ ವಿಷಯನ ಇಲ್ಲಿಗೆ ಬಿಟ್ಬಿಡೋಣ. ಮನೀಷಾ, ಮಿತ್ರಂಗೂ ಭಾಗ್ಯಂಗೂ ಡಿವೋರ್ಸ್ ಆಗೋವರೆಗೂ ನೀನು ಮಿತ್ರ ರೂಮ್ ಹತ್ರ ಹೋಗ್ಬೇಡ. ಎಲ್ರೂ ನನ್ನ ಕ್ಷಮಿಸ್ಬಿಡಿ. ಈ ವಿಷಯದಿಂದ ಮನೇಲಿ ಗಲಾಟೆ ಆಗ್ಲಿ ಅಂತಾಗ್ಲಿ, ರಾಧಾಂತ ಆಗ್ಬೇಕು ಅಂತಾಗ್ಲಿ ನಾನು ಅಂದ್ಕೊಂಡಿಲ್ಲ. ಮಿತ್ರ ಅವರು ನನ್ನಿಂದ ದೂರ ಆಗೋ ಒಂದೊಂದು ಕ್ಷಣನೂ, ಮನೀಷಾಗೆ ಹತ್ರ ಆಗೋ ಒಂದೊಂದು ನಿಮಿಷನೂ ಮಿತ್ರ ಅವ್ರ ಸಾವಿಗೆ ಕಾರಣ ಆಗ್ಬೋದು. ಮಿತ್ರ ಅವರು ಮನೀಷಾಗೆ ಇನ್ನೂ ಹತ್ರ ಆಗ್ಬಿಟ್ರೆ ಅವ್ರಿಗೆ ಮತ್ತೆ ಯಾವ What is this, auntie?
ಆ ಭಾಗ್ಯ ಸೋತ್ ಹೋದ್ಲು ಅನ್ಕೊಂಡಿದ್ದೆ. ಈಗ ನೋಡಿದ್ರೆ ಕರೆಕ್ಟ್ ಗುರಿ ಇಟ್ಟು ಬಾಣ ಬಿಡ್ತಿದ್ದಾಳೆ. ಟೈಮ್ ನೋಡ್ಕೊಂಡು ಅಟ್ಯಾಕ್ ಮಾಡ್ತಿದ್ದಾಳೆ. ಹೌದು ಮನೀಷಾ, ನಾನು ಕೂಡ ನೋಡ್ತಾನೆ ಇದ್ದೀನಿ. ಯುದ್ಧದಲ್ಲಿ ಸೋತ್ ಹೋಗ್ತಿರೋ ಸೈನಿಕನ ಹಾಗಿರ್ತಾಳೆ ಅಂದ್ರೆ ಮತ್ತೆ ಹೇಗೋ ಶಕ್ತಿ ತಂದ್ಕೊಂಡು ಮುಂದೆ ನಿಂತ್ಕೊಂಡು ಯುದ್ಧ ಶುರು ಮಾಡ್ತಿದ್ದಾಳೆ. ಈಗ ಮಿತ್ರ ನನ್ನ ಮಧ್ಯೆ ಭಾಗ್ಯ ಇಲ್ಲ ಅಂತ ತುಂಬಾನೇ ಖುಷಿಯಾಗಿದ್ದೆ ಆಂಟಿ. ಮಿತ್ರ ಜೊತೆ ಹೇಗ್ ಬೇಕೋ ಹಾಗಿರ್ಬೋದು ಅಂತ ತುಂಬಾ ಖುಷಿ ಪಟ್ಟಿದ್ದೆ. ಆದ್ರೆ ಅಷ್ಟು ಬೇಗ ಮಿತ್ರ ರೂಮ್ಗೆ ಹೋಗ್ಬಾರ್ದು, ಮಿತ್ರ ಜೊತೆ ಕ್ಲೋಸ್ ಆಗಿರ್ಬಾರ್ದು ಅಂತ ಹೊಸ ಹೊಸ ರೂಲ್ಸ್ ಹೇಳ್ತಿದ್ದಾಳೆ. ಗೊತ್ತಿದ್ದು ಗೊತ್ತಿಲ್ದೇನೋ ಆ ಭಾಗ್ಯಂಗೆ ಮನೇಲಿರೋರ್ ಎಲ್ರ ಸಪೋರ್ಟ್ ಸಿಗ್ತಾನೆ ಇದೆ. ಇದನ್ನೆಲ್ಲ ನೋಡ್ತಿದ್ರೆ ನಂಗೆ ತಡ್ಕೊಳಕ್ ಆಗ್ತಿಲ್ಲ ಆಂಟಿ. ಕಂಟ್ರೋಲ್ ಯೋರ್ ಸೆಲ್ಫ್ ಮನೀಷಾ. ಇಷ್ಟು ದಿನ ಬಾಗಿಂದೇ ಟೈಮ್ ಅಂದ್ಕೊಂಡಿದ್ವಿ, ಆದ್ರೆ ಈಗ ಸಡನ್ ಆಗಿ ನಮ್ ಪರವಾಗಿ ಟೈಮ್ ಬಂದಿದೆ. ಅದಕ್ಕೆ ಅವಳು ಮನೆಯಿಂದ ಹೊರಗೆ ಹೋಗೋ ಪರಿಸ್ಥಿತಿ ಬಂದಿದ್ದು. ಇನ್ನೊಂದು 6 ತಿಂಗಳಲ್ಲಿ ಶಾಶ್ವತವಾಗಿ ಹೊರಟು ಹೋಗ್ತಾಳೆ. ಅಲ್ಲಿವರೆಗೂ ಸ್ವಲ್ಪ ಪೇಷನ್ಸ್ ಇಟ್ಕೋ, ಆಯ್ತಾ? ಅದ್ ಹಾಗಲ್ಲ ಆಂಟಿ. ನಮ್ಮಿಬ್ಬರ ಪ್ರೀತಿ ಬಗ್ಗೆ ಭಾಗ್ಯ ಗೊತ್ತಿಲ್ದ ಹಾಗೆ ಅವಳಿಗೆಲ್ಲ ಗೊತ್ತಾಗ್ಬಿಟ್ರೆ ಹೇಗೆ ಅನ್ನೋ ಟೆನ್ಷನ್ ಅಲ್ಲಿ ಬದುಕ್ಬೇಕಾಗ್ತಿತ್ತು. ಇವಾಗ ಎಲ್ಲ ವಿಷಯ ಅವಳಿಗೆ ಗೊತ್ತಾದ್ಮೇಲೆ ಕೂಡ ಆ ಭಾಗ್ಯ ಮುಂದೆ ತಲೆ ತಗ್ಗಿಸ್ಬೇಕಾಗಿದೆ. ಲೂಸರ್ ತರ ಫೀಲ್ ಆಗ್ತಿದೆ ಆಂಟಿ ನಂಗೆ. ಅದೇ ನನ್ನಿಂದ ಸಹಿಸ್ಕೊಳಕ್ ಆಗ್ತಿಲ್ಲ. ಅವಳನ್ನ ಸೋಲ್ಸೋ ಟೈಮ್ ಕೂಡ ಬರುತ್ತೆ ಮನೀಷಾ, ಸ್ವಲ್ಪ ವೇಟ್ ಮಾಡು. ನೋ ಆಂಟಿ, ಟೈಮ್ ಬರೋವರೆಗೂ ನಾನ್ ಸುಮ್ನಿರಲ್ಲ. ಮಾತಿಂದ ಭಾಗ್ಯನ ಗೆಲ್ಲೋದು ಕಷ್ಟ ಆಗ್ತಿದೆ. ಅದಕ್ಕೆ ಅವಳನ್ನ ಸೆಂಟಿಮೆಂಟ್ ಇಂದ ಗೆಲ್ಬೇಕು. ಅವಳ ಕತ್ತಲ್ಲಿ ತಾಳಿ ಇದೆ ಅಂತ ಇಷ್ಟು ಕೊಬ್ಬು ತೋರಿಸ್ತಿದ್ದಾಳೆ. ಮಂಗಳಸೂತ್ರದ ಬಂಧ 3 ಗಂಟಿನ ಬಂಧ ಅಂತ ಏನೇನೋ ದೊಡ್ಡದಾಗಿ ಡೈಲಾಗ್ ಹೊಡೆದ್ಲಲ್ವಾ, ನೋಡ್ತೀರಿ. ಆ ತಾಳಿನೇ ತೆಗೆದು ಬಿಸಾಡಿದ್ರೆ ಅಪಶಕುನ ಅಂತ ಫೀಲ್ ಆಗಿ ಭಾಗ್ಯ ಬಿಕ್ಕಿ ಬಿಕ್ಕಿ ಅಳ್ತಾಳೆ. ಅದನ್ನ ನೋಡಿ ನಾನ್ ಮಜಾ ತಗೋಬೇಕು. ಹುಷಾರು. ಪ್ಲಾನ್ ಮಾಡೋದು ಈಸಿ, ಇಂಪ್ಲಿಮೆಂಟ್ ಮಾಡೋದು ಕಷ್ಟ. ಮಾಡೋದನ್ನ ಕೇರ್ಫುಲ್ ಆಗಿ ಮಾಡು. ನೋ ಪ್ರಾಬ್ಲಮ್ ಆಂಟಿ, ಐ ವಿಲ್ ಟೇಕ್ ಕೇರ್. ಸ್ಲೋ ಸ್ಲೋ. ಇಲ್ ನೋಡು, ನಮ್ಮಿಬ್ರ ಮಧ್ಯೆ ಇರೋ ಬಂಧ ತಾಳಿ ಬಂಧ, 3 ಗಂಟಿನ ಬಂಧ, ಮಂಗಳಸೂತ್ರದ ಬಂಧ. ಮದ್ವೆ ಆಗಿದ್ದಿದ್ರೆ ನಿಂಗ್ ಕೂಡ ತಿಳಿತಿತ್ತು ತಾಳಿಗೆ ಎಷ್ಟು ಗೌರವ ಕೊಡ್ಬೇಕು, ಆ ತಾಳಿಯಿಂದ ಶುರುವಾಗಿರೋ ಬಂಧಕ್ಕೆ ಎಷ್ಟು ಬೆಲೆ ಕೊಡ್ಬೇಕು ಅಂತ. ಶೂ ಮನೀಷಾ, ಹೋಗು ಹೋಗು ಹೋಗು.
ಲಾಡು, ಈ ಲಾಡು ಬೇರೆ ಈಗ್ಲೇ ಬೊಗಳ್ಬೇಕಾ? ಈ ಲಾಡು ಬೇರೆ ಇವಾಗ್ಲೇ ಬೊಗಳ್ಬೇಕಾ? ಭಾಗ್ಯ ಮೇಲೆ ಚಿಕ್ಕ ನೊಣ ಕೂರೋಕ್ಕೂ ಬಿಡಲ್ಲ. ಲಾಡು, ಅಮ್ಮ, ಇನ್ನೂ ಬೊಗಳಲ್ಲ. ಭಾಗ್ಯ ಆಲ್ಮೋಸ್ಟ್ ಫಿನಿಶ್ ಆಯ್ತು. ಇನ್ ಸ್ವಲ್ಪ ಹೊತ್ತಲ್ಲಿ ಡ್ರಾಮಾ ಶುರು ಆಗುತ್ತೆ. ಮನೀಷಾ, ಹೋಗಿದ್ ಕೆಲ್ಸ ಆಯ್ತಾ? ಈ ಮನುಷ್ಯ ಕಾಲಿಟ್ರೆ ಆದ ಹಾಗೆ ಆಂಟಿ. ಹಾಗಾದ್ರೆ ನಮ್ ಪ್ಲಾನ್ ಸಕ್ಸಸ್ ಅಂತೀಯಾ? ಎಸ್, ಗ್ರ್ಯಾಂಡ್ ಸಕ್ಸಸ್. ಎಸ್. ನಾಳೆ ನೋಡೋಣ ಡ್ರಾಮಾ ಹೇಗಿರುತ್ತೆ ಅಂತ. ಬನ್ನಿ ಬನ್ನಿ. ಮಿತ್ರಂಗೆ ಈ 3 ತಿಂಗಳು ಗಂಡಾಂತರಗಳ ಪ್ರಭಾವ ವಿಪರೀತವಾಗಿದೆ. ಯಾವ ಸಮಯದಲ್ಲಾದ್ರೂ ಎಂಥ ಪ್ರಳಯನಾದ್ರೂ ನುಗ್ಗಿ ಬರಬಹುದು. ಈ ತಾಳಿ ಯಾಕೆ ಕಟ್ಟಾಯ್ತು? ಮಿತ್ರ ಅವ್ರಿಗೆ ಮಂಗಳಸೂತ್ರ ಕಟ್ಟಾಗಿದ್ದಕ್ಕೆ ಗಂಡಂಗ್ ಏನಾಗ್ಬಿಡುತ್ತೋ ಅಂತ ಭಯದಲ್ಲಿ ಓಡ್ ಬಂದಿದ್ದಾಳ ಆಂಟಿ. ನಾವ್ ಕೊಟ್ಟಿರೋ ಡೋಸು ಚೆನ್ನಾಗಿ ಕೆಲ್ಸ ಮಾಡಿರೋ ಹಾಗಿದೆ. ಯು ರೈಟ್ ಮನೀಷಾ. ಆದ್ರೆ ಶಾಶ್ವತವಾಗಿ ಬಿಟ್ಟು ಹೊರಟವಳಿಗೆ ಈ ಸೆಂಟಿಮೆಂಟ್ ಎಲ್ಲ ಯಾಕಂತ ನನಗರ್ಥ ಆಗ್ತಿಲ್ಲ. ಮಿತ್ರ ಅವ್ರಿಗೆ ಏನು ಆಗ್ದೇ ಇರೋ ಹಾಗೆ ನೋಡ್ಕೋತೀನಿ. ಹೇಳ್ತೀನಿ ನಡಿ. ಏನ್ ಭಾಗ್ಯ, ಕಿತ್ತೋಗಿರೋ ತಾಳಿನ ಹಿಡ್ಕೊಂಡು ಒದ್ದಾಡ್ತಿರೋ ಹಾಗಿದೆ. ಕತ್ತಲಿರೋ ತಾಳಿನೇ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಇನ್ ಗಂಡನೇನ್ ನೋಡ್ಕೋತಾಳೆ ಆಂಟಿ? ಅದಕ್ಕೆ ಅಲ್ವಾ ಬಿಟ್ಟು ಹೋಗಕ್ಕೆ ಡಿಸೈಡ್ ಮಾಡಿರೋದು. ಆದ್ರೂ ಭಾಗ್ಯ
ನಿನ್ಗೆ ಮಿತ್ರನ್ ರೂಮಲ್ಲಿ ಏನ್ ಕೆಲ್ಸ? ಅವನ್ ರೂಮ್ ಹತ್ರ ನೀನೇನ್ ಮಾಡ್ತಿದ್ಯಾ? ನನ್ಗೆ ಈ ಪ್ರಶ್ನೆ ಕೇಳೋ ಅಧಿಕಾರ ನಿಮ್ಗೆಲ್ಲಿದೆ? ಅರವಿಂದ್ ಅಕ್ಕ ಹೇಳಿದ್ದನ್ನ ಮರ್ತ್ಬಿಟ್ಟ. ಈ 6 ತಿಂಗಳು ಮಾತ್ರ ಈ ಮನೇಲಿರೋದಕ್ಕೆ ನಿನ್ಗೆ ಅವಕಾಶ ಇರೋದಷ್ಟೇ. ಆದ್ರೆ ಮಿತ್ರನ್ ರೂಮ್ಗೆ ಹೋಗೋ ಅಧಿಕಾರ ನಿನ್ಗಿಲ್ಲ. ನೋಡಿ ಚಿಕ್ಕತ್ತೆ, ಅತ್ತೆ ಮಾತಿಗೆ ಗೌರವ ಕೊಡೋ ಉದ್ದೇಶದಿಂದ ಮಾತ್ರನೇ ನಾನು ಮಿತ್ರ ಅವರಿಂದ ದೂರ ಇರೋದು. ಅಷ್ಟಕ್ಕೂ ನನ್ನ ತಡೆಯೋ ಹಕ್ಕು, ಅಡ್ಡ ಬರೋ ಅಧಿಕಾರ ಈ ಮನೇಲಿ ಯಾರಿಗೂ ಇಲ್ಲ. ನನ್ನಷ್ಟಕ್ಕೆ ನಾನೇ ಅಂದ್ಕೊಂಡಿದ್ದಕ್ಕೆ ಮಿತ್ರ ಅವ್ರ ರೂಮ್ಗೆ ನಾನು ಹೋಗ್ಲಿಲ್ಲ ಅಂದ್ರೆ ಅದ್ರ ಅರ್ಥ ನೀವ್ ಹಾಕಿರೋ ಗೆರೆ ದಾಟ್ತೆ ನಾನು ಹಾಗೆ ನಿಂತಿರ್ತೀನಿ ಅಂತಲ್ಲ. ನೀವು ಅಡ್ಡಗೋಡೆ ಕಟ್ಟಿದ್ರೆ ಅದನ್ನ ದಾಟ್ಕೊಂಡು ಹೋಗಕ್ಕಾಗ್ದೆ ಅಲ್ಲ. ಬೇಡ ಮಾಡ್ಬೇಡ ಅಂತ ನೀವ್ ಹಾಕೋ ನಿಯಮಕ್ಕೆ ತಲೆ ತಗ್ಸೋಕೆ ನಾನ್ ಸಿದ್ಧವಾಗಿಲ್ಲ. ಇನ್ಯಾವತ್ತೂ ತಲೆ ತಗ್ಸೋದು ಇಲ್ಲ. ಅದನ್ನ ನೀವ್ ನೆನ್ಪಿಟ್ಕೊಂಡ್ರೆ ಎಲ್ರಿಗೂ ಒಳ್ಳೇದು. ನೋಡಿದ್ರ ಆಂಟಿ ಎಷ್ಟು ಕೊಬ್ಬಲ್ ಮಾತಾಡ್ತಾಳೆ, ನಮ್ಗೆ ಎದುರುತ್ತರ ಕೊಡ್ತಾಳೆ. ನೋಡ್ತಿದ್ದೀನಿ ಮನೀಷಾ, ಎಲ್ಲ ನೋಡ್ತಿದ್ದೀನಿ. ನೋಡ್ತಾ ಸುಮ್ನಿದೀವಿ ಅಷ್ಟೇ. ಅವಳು ಪೊಗರನ್ ಇಳ್ಸೋ ಕೆಲ್ಸ ಮಾತ್ರ ಮಾಡೋಕಾಗ್ತಿಲ್ಲ. ಪ್ರತಿಯೊಂದಕ್ಕೂ ಒಂದು ಟೈಮ್ ಇರುತ್ತೆ ಮನೀಷಾ. ಟೈಮ್ ಬರೋ ತನಕ ವೇಟ್ ಮಾಡ್ಬೇಕು. ಟೈಮ್ ಬಂದ ಮೇಲೆ ಅಂತ್ಯ ನೋಡ್ಬೇಕು. ಆದ್ರೂ ಇನ್ನೆಷ್ಟು ದಿನ ಬಿಡು, 6 ತಿಂಗಳಾದ್ಮೇಲೆ ಭಾಗ್ಯ ಮನೆಯಿಂದ ಹೊರಗೆ ಹೋಗ್ಲೇಬೇಕಲ್ವಾ? ಇಲ್ಲ ಆಂಟಿ, ನಾನು 6 ತಿಂಗಳವರೆಗೂ ಕಾಯೋಕ್ಕಾಗಲ್ಲ. ಅಷ್ಟರಲ್ಲೇ ಭಾಗ್ಯನ ಮನೆಯಿಂದ ಕಳಿಸ್ದೇ ಇದ್ರೆ ನನಗ್ ನಿದ್ರೆ ಬರಲ್ಲ. ಅಯ್ಯೋ, ತುಳಸಿ ಗಿಡ ಹೀಗ್ಯಾಕಾಯ್ತು? ಅಂದ್ರೆ ಗುರುಗಳು ಹೇಳಿದ ಹಾಗೆ ಮಿತ್ರ ಅವ್ರಿಗೆ ಏನಾದ್ರೂ ಅಪಾಯ ಆಗ್ಬೋದಾ? ನನ್ನ ಶಿಷ್ಯರು ನಿನಗೊಂದು ತುಳಸಿ ಗಿಡನ ಕೊಡ್ತಾರೆ. ಅದನ್ನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡು. ಆ ತುಳಸಿ ಗಿಡ ಹಸಿರಾಗಿರುವಷ್ಟು ಕಾಲ ಮಿತ್ರನಿಗೆ ಯಾವ ಸಮಸ್ಯೆನೂ ಇರಲ್ಲ. ಆ ತುಳಸಿ ಗಿಡ ಸ್ವಲ್ಪ ಬಾಡಿದ್ರು, ಅದರಲ್ಲಿರುವಂತ ಕಾಂತಿ ಸ್ವಲ್ಪ ಕಡಿಮೆ ಆದ್ರೂ ಮಿತ್ರನಿಗೆ ಅಪಾಯ ಹತ್ತಿರ ಬರ್ತಾ ಇದೆ ಅಂತ ಅರ್ಥ ಮಾಡ್ಕೋ. ಆ ತುಳಸಿ ಗಿಡನೇ ಮಿತ್ರನಿಗೆ ಎದುರಾಗೋ ಅಪಾಯಗಳ ಮುನ್ಸೂಚನೆಯನ್ನ ನಿನಗೆ ಕೊಡುತ್ತೆ. ಈಗ ಮಿತ್ರ ಅವ್ರಿಗೆ ಯಾವ ಆಪತ್ತು ಎದುರಾಗ್ಬೋದು? ಯಾವ ಕಡೆಯಿಂದ ಕಷ್ಟ ಬರ್ತಿದ್ಯೋ? ತಾಯಿ, ಕೈ ಮುಗಿದು ಕೇಳ್ಕೊಂಡ್ರೆ ಅವನೇ ದಾರಿ ತೋರಿಸ್ತಾನೆ. ಮುಂದಾಗೋ ಕೇಡು ಕಾಣಿಸ್ತಾ ಇದೀಯಮ್ಮ. ಹರ್ದಿರೋ ಮಂಗಳಸೂತ್ರ ಅಪಶಕನಮ್ಮ. ರೂಪಾಯ ಪ್ರಾಣ ಪ್ರಣವಾಯ ತನ್ಮಯ ವೇದ ವೇದಾಯ ರೂಪಾಯ ಪ್ರಾಣ ಪ್ರಣವಾಯ ತನ್ಮಯ. ಅಂಬಾ ಭವಾನಿ, ಜಗದಂಬ ಭವಾನಿ, ಕಂಚಿ ಕಾಮಾಕ್ಷಿ ಮಾತು, ಮಧುರೆ ಮೀನಾಕ್ಷಿ ಮಾತು, ಕಾಶಿ ವಿಶಾಲಾಕ್ಷಿಯ ಮಾತು.
ಮುಂದೆ ಬರೋ ದಿನಗಳಲ್ಲಿ ತುಂಬಾ ಅಪಾಯ ಕಾದಿದೆಯೇ ತಾಯಿ. ಭಯ ಹುಟ್ಸೋ ಅಂತ ಆಪತ್ತು ನಿನ್ ಗಂಡ ಹೆಜ್ಜೆ ಇಡೋ ದಾರಿಲಿ ಕಾಯ್ತಾ ಕೂತಿದೆಯೇ ತಾಯಿ.